ನಾಯಿ ಯಾವತ್ತಿದ್ರೂ ಡೊಂಕಾಗಿಯೇ ಇರುತ್ತೆ ಹೀಗಂತ ಮಾಜಿ ಕ್ರಿಕೆಟಿಗ ವೀರೇಂದ್ರ ಸೆಹ್ವಾಗ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರತಿಯೊಬ್ಬರ ಭಾರತೀಯರ ಆಕ್ರೋಶದ ಮಾತುಗಳಿದು. ಕದನ ವಿರಾಮವನ್ನ ಉಲ್ಲಂಘಿಸಿದೆ ಪಾಕಿಸ್ತಾನ. ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಮಾಜಿ ಕ್ರಿಕೆಟಿಗ ವೀರೇಂದ್ರ ಸೆಹ್ವಾಗ್ ಸದಾ ಅವರು ಬಹಳ ಖಾರವಾಗಿಯೇ ಟ್ವೀಟ್ ಮಾಡ್ತಾರೆ. ಅದರಲ್ಲೂ ಈಗ ದೇಶದ ವಿಚಾರ ಬಂದಾಗ ಇನ್ನಷ್ಟು ಖಾರವಾಗಿ ಅವರು ಟ್ವೀಟ್ ಮಾಡಿದ್ದಾರೆ. ನಾಯಿ ಬಾಲ ಯಾವತ್ತೂ ಡೊಂಕೆ ಅಂತ ಟ್ವೀಟ್ ಮಾಡಿದ್ದಾರೆ ವೀರೇಂದ್ರ ಸೆಹ್ವಾಗ್. ಸೇನಾ ನೆಲೆಗಳನ್ನ ಗುರಿಯಾಗಿಸಿ ಒಂದು ಕಡೆ ಕದನ ವಿರಾಮ ಅಂತ ಹೇಳಿ ಮತ್ತೊಂದೆಡೆ ಅದನ್ನು ಉಲ್ಲಂಘನೆ ಮಾಡಿ ಡ್ರೋನ್ ಹಾರಿಸುತ್ತೆ ಪಾಕ್ ಸೇನೆ. ಯಾಕಂದ್ರೆ ಅಲ್ಲಿ ಮುಖ್ಯಸ್ಥರು ಕೊಟ್ಟಂತಹ ಸೂಚನೆ ಏನಿದೆ ಅದನ್ನು ಸೇನಾಧಿಕಾರಿಗಳು ಪಾಲಿಸೋದಿಲ್ವಂತೆ. ಅವರಲ್ಲಿರುವಂತಹ ಸಮನ್ವಯತೆ ಕೊರತೆ ಇಷ್ಟು ದೊಡ್ಡ ಸಮಸ್ಯೆಗೆ ಕಾರಣ ಆಗುತ್ತೆ. ಒಂದು ದೇಶವಾಗಿ ಹಾಗಿದ್ರೆ ಅದು ನಿರ್ವಹಿಸ್ತಾ ಇಲ್ವಾ? ಅಲ್ಲಿ ಸೇನೆದೇ ಒಂದು ದಾರಿ, ಆಡಳಿತ ಚುಕ್ಕಾಣಿ ಹಿಡಿದವರದ್ದೇ ಒಂದು ದಾರಿ. ಹಾಗಾದ್ರೆ ಅಲ್ಲಿನ ಜನತೆಯ ಪಾಡೇನು? ಆ ಜನತೆಯ ಪಾಡು ಒಂದು ಕಡೆಯಾದ್ರೆ ಅವರ ಈ ಸಮನ್ವಯತೆಯ ಕೊರತೆ ಭಾರತಕ್ಕೆ ಯಾಕೆ ಹೊರತಾಗಬೇಕು? ಭಾರತ ಕಳೆದ 4 ದಿನಗಳಿಂದಲೂ ಕೂಡ ಬೇಫಿಟ್ಟಿಂಗ್ ರಿಪ್ಲೈಯನ್ನೇ ಕೊಡ್ತಾ ಇರುವಂಥದ್ದು. ಅದೇ ರೀತಿಯಲ್ಲಿ ಈಗಲೂ ಮುಂದುವರೆದಿದೆ. ನಮ್ಮಲ್ಲಿರುವಂತಹ ಸ್ಟ್ರಾಂಗ್ ಡಿಫೆನ್ಸ್ ಸಿಸ್ಟಮ್ ಅದೆಲ್ಲವನ್ನ ಎಲ್ಲ ಡ್ರೋನ್ಗಳನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ನಾಯಿ ಬಾಲ ಡೊಂಕೇನೆ ಅನ್ನುವಂಥ ಮಾತು. ಆದರೆ ಅಷ್ಟು ಮಾತ್ರ ಅಲ್ಲ, ಒಂದು ಲೆಕ್ಕದಲ್ಲಿ ಏನು ಅಂದರೆ ಇಲ್ಲಿ ನಾಯಿ ಯಾರು ಬಾಲ ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಪಾಕಿಸ್ತಾನ ಸರ್ಕಾರ ನಾಯಿನ ಅಥವಾ ಸೇನೆ ಬಾಲನ ಅಥವಾ ಸೇನೆನೇ ನಾಯಿನ ಅಥವಾ ಇಲ್ಲಿ ಬಾಲ ಸರ್ಕಾರನ? ಯಾರನ್ನ ಅಲುಗಾಡಿಸ್ತಾ ಇದ್ದಾರೆ, ಯಾರನ್ನ ಅಲ್ಲಾಡಿಸ್ತಾ ಇದ್ದಾರೆ? ಇದು ಒಂದು ದೇಶದ ದೌರ್ಭಾಗ್ಯ ಸ್ಥಿತಿ. ಅದು ನೆಗೆದು ಬಿದ್ದು ಸಾಯಲಿ. ಹುಚ್ಚು ನಾಯಿ ಇದ್ರೇನೋ ಸತ್ರೇನೋ ಪ್ರಶ್ನೆ ಬೇರೆ. ಆದರೆ ನಮಗೆ ಕಚ್ಚಕ್ಕೆ ಬರಬಾರ್ದು ಅಷ್ಟೇ. ನಮ್ಮ ಕಡೆ ತಿರುಗಿ ನೋಡಬಾರ್ದು, ನಮ್ಮ ಕಡೆ ಬೌ ಅನ್ನಬಾರ್ದು. ಅಷ್ಟೇ ಭಾರತದ ನೀತಿ.